ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಂದಿನಿ ಟೂರಿಸ್ಟ್ಸ್, ಯಾತ್ರಾಸ್, ಹಾಲಿಡೇಸ್ ಅಂಡ್ ಮೆಮೊರೀಸ್. ಏನು ಸೂರ್ಯನ ಕಿರಣ ಏನಿದೆ ಗುರುಗಳೇ, ಅದು ನಂದಿಯ ಮುಖಾಂತರನೇ ಲಿಂಗಕ್ಕೆ ಹೋಗುವಂಥದ್ದು. ಸೊ ಇದು ನಿಖರವಾಗಿ ನಂದಿ ಏನಾದ್ರು ಜರುಗಿಸುವಂಥದ್ದು ಆ ಥರದ್ದೇನಾದರೂ ಆಗುತ್ತಾ, ಇಲ್ಲ ನಿಖರವಾಗಿ ಹಾಗೇ ಹೋಗುತ್ತಾ? ನೋಡಿ, ಗೌತಮ ಮಹರ್ಷಿಗಳ ಆಗಿನ ಕಲ್ಪನೆ, ಅವರ ಚಿಂತನೆಗಳೇ ಹಾಗೆ. ಈ ಯಾವುದೇ ಒಂದು ಶಿವನ ದೇವಸ್ಥಾನಕ್ಕೆ ಹೋದರೆ ಶಿವನ ಮುಂಭಾಗದಲ್ಲಿ ಮೊದಲು ನೋಡುವಂಥದ್ದೇ ನಂದೀಶ್ವರನನ್ನು. ನಂದಿಯನ್ನು ನೋಡದಲೇ ಶಿವನನ್ನು ನೋಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ರೀತಿಯಾಗಿ ಯಾವ ದೇವಸ್ಥಾನಗಳು ಇರೋದಿಲ್ಲ. ಶಿವನ ದರ್ಶನವನ್ನು ಮಾಡಬೇಕು ಅಂತಂದರೆ ನಂದಿಯ ಅಪ್ಪಣೆಯನ್ನು ಪಡ್ಕೊಂಡೇ ನಾವು ಹೋಗಬೇಕು. ವಿಷ್ಣು ದೇವಸ್ಥಾನಕ್ಕೆ ಹೋದರೆ ಜಯ ವಿಜಯನ ಹೆಂಗೆ ಅಪ್ಪಣೆಯನ್ನು ಪಡ್ಕೊಂಡು ನಾವು ಶಿವ ದೇವಸ್ಥಾನಕ್ಕೆ ಹೋಗ್ತೀವೋ, ವಿಷ್ಣು ದೇವಸ್ಥಾನಕ್ಕೆ ಹೋಗ್ತೀವೋ, ಹಾಗೆ ಶಿವನ ದರ್ಶನವನ್ನು ಮಾಡಬೇಕಂದ್ರೆ ನಂದಿಯ ದರ್ಶನವನ್ನು ಮಾಡಿದ ನಂತರದಲ್ಲಿಯೇ ಶಿವನ ದರ್ಶನವನ್ನು ಮಾಡಬೇಕು. ಅದು ಭಗವಂತ ಕೊಟ್ಟಿರುವಂಥ ಆಜ್ಞೆ. ಆ ಸಂದರ್ಭದಲ್ಲಿ ಈಗ ನೇರವಾಗಿ ಗರುಡಗಂಬ ಹೆಂಗೆ ಶಿವನ ಈ ದೇವಸ್ಥಾನ ಮುಂಭಾಗದಲ್ಲಿ ದೇವರ ದೃಷ್ಟಿಗಳು ಎಲ್ಲಿ ಬೀಳುತ್ತೆ ಅಂತಂದರೆ ನೇರವಾಗಿ ಗರುಡಗಂಬದ ಮೇಲೆಯೇ ಭಗವಂತನ ದೃಷ್ಟಿ ಬೀಳುತ್ತೆ. ಭಗವಂತನ ದೃಷ್ಟಿಯನ್ನು ತಡೆಯುವಂಥ ಶಕ್ತಿ ಮನುಷ್ಯನಲ್ಲಿ ಇರೋದಿಲ್ಲ. ಅದಕ್ಕೆ ನಾವು ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಹೋಗಿ ಯಾವುದೇ ಒಂದು ಪೂಜೆ ಮಾಡಬೇಕು ಅಂತಂದರೆ ದೇವರಿಗೆ ಎದುರು ಭಾಗದಲ್ಲಿ ಯಾರೂ ನಿಂತ್ಕೊಂಡು ಪೂಜೆ ಮಾಡ್ತಿಲ್ಲ. ನೀವು ಗಮನಿಸಿ, ನೀವು ಬೇಕಾದ್ರೆ ಸೈಡಲ್ಲಿ ನಿಂತ್ಕೊಂಡಿರ್ತೀವಿ. ಏನಕ್ಕಾಗಿಂದರೆ ಒಂದು ಎಡಭಾಗದಲ್ಲಿ ಬಲಭಾಗದಲ್ಲಿ ನಿಂತ್ಕೊಂಡು ನಾವು ಪೂಜೆ ಮಾಡ್ತಿರ್ತೀವಿ. ಏನಕ್ಕಾಗಿದ್ರೆ ದೇವರ ನೇರ ದೃಷ್ಟಿ ಮನುಷ್ಯನ ಮೇಲೆ ಬೀಳಲಿಕ್ಕಾಗೋದಿಲ್ಲ. ನೇರ ದೃಷ್ಟಿ ಎಲ್ಲಿ ಬೀಳಬೇಕು ಅಂದರೆ ಗರುಡಗಂಬದ ಮೇಲೆ ಬೀಳಬೇಕು. ಅದಕ್ಕೆ ತಡಿಲಿಕ್ಕೆ ಶಕ್ತಿ ಇರುವಂಥದ್ದೇ ಗರುಡಗಂಬಕ್ಕೆ. ಅದಕ್ಕೆ ನಾವು ಗರುಡಗಂಬ ಅಂತ ಇಟ್ಟಿರ್ತೀವಿ. ನಾವು ಅದಕ್ಕೆ ಅದನ್ನು ಶಕ್ತಿಯನ್ನು ತಡೆಯುವಂಥ ಶಕ್ತಿ ಅಂದರೆ ಭಗವಂತ ನೇರ ದೃಷ್ಟಿ ಗರುಡಗಂಬದ ಮೇಲಿದ್ದರೆ ಆ ಗರುಡಗಂಬಕ್ಕೂ ಸಹ ಭಗವಂತನ ಶಕ್ತಿ ಇರುತ್ತೆ. ಆ ಗರುಡಗಂಬ ದರ್ಶನ ಆದ ನಂತರದಲ್ಲಿ ಬರುವಂಥದ್ದು ನೆಕ್ಸ್ಟ್ ಯಾರು ಅಂತ ಅಂದರೆ ನಂದಿನೇ. ಈ ನಂದೀಶ್ವರ ಸ್ವಾಮಿ ನೋಡಿ, ನಮಚಕ್ರ ವಿದ್ಮಹೆ ತತ್ಪುರುಷ ವಿದ್ಮಹೆ ಚಕ್ರತುಂಡಾಯ ಧೀಮಹಿ ತನ್ನೋ ನಂದೀಶ್ವರ ಪ್ರಚೋದಯ. ನಮ್ಮ ಅಹಂಕಾರ, ಜಯ ವಿಜಯರ ಅಹಂಕಾರದಿಂದ ಯಾವ ರೀತಿ ಸನತ್ ಕುಮಾರ ಸನಂದರು ಶಾಪ ಕೊಟ್ಟರೋ ಅದೇ ತಾಯಿ ಮನಸ್ಸಿನಲ್ಲಿ ನೊಂದ್ಕೊಂತಾಳಂತೆ. ಅಯ್ಯೋ ಪಾಪ, ನನ್ನ ಮಗ ಹಿಂಗಾಗ್ಬಿಟ್ನೆ, ಒಳ್ಳೆಯವನಾಗಲಿ, ಒಳ್ಳೆ ಬುದ್ಧಿ ಬರಲಿ ಅಂತ ವಿಶೇಷವಾಗಿ ತಾನು ಯಾವ ಜನ್ಮದಲ್ಲಿ ಯಾವ ಗೋತ್ರದಲ್ಲಿ ಜನಿಸಿದಾಳೋ ಆ ಗೋತ್ರದ ಋಷಿಗಳನ್ನು ನೆನೆಸ್ಕೊಂತಾಳಂತೆ. ಹಾಗೆ ದೇವತೆಗಳು ಕೂಡ ಆ ಋಷಿಗಳ ಶಾಪಕ್ಕೆ ಭಯ ಬೀಳ್ತಿದ್ರಂತೆ. ಒಂದು ಸಣ್ಣ ಉದಾಹರಣೆ, ಸ್ವಾಮಿ ಸೂರ್ಯ ಭಗವಂತ ನಂದಿಯ ಬೆನ್ನಿನಿಂದ ಶೃಂಗಗಳ ಬಳಿ ಬರ್ತಾ ಇದ್ದಾನೆ. ತಾವೆಲ್ಲ ವೀಕ್ಷಿಸ್ತಾ ಇದ್ದಾರೆ. ಶೃಂಗ ಮಧ್ಯೆ ಶಿವನ್ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ. ತಾವೆಲ್ಲ ಕೂತ್ಕೊಂಡ ಕಡೆಯಿಂದನೇ ಆ ನಂದಿಕೇಶ್ವರನನ್ನು ಪ್ರಾರ್ಥನೆ ಮಾಡಿ, ಪರಮಾತ್ಮ, ಒಂದು ಪ್ರದೋಷದ ದಿನ ನಿನ್ನ ಸನ್ನಿಧಿಗೆ ಬಂದು ಪ್ರದೋಷದ ವಿಶೇಷವಾದ ಪೂಜಾದಿಗಳ ತದನಂತರ ಆ ಎರಡೂ ಕೊಂಬುಗಳ ಮಧ್ಯದಿಂದ ನಾನು ಕೈ ಇಟ್ಟು ನಿನ್ನನ್ನು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತೀನಿ, ನನಗೆ ಒಳ್ಳೆ ಸುಖಲೋಕವನ್ನು ಕೊಡಪ್ಪ ಅಂತ ಏನು ಸೂರ್ಯ ಭಗವಂತನೇ ಈಗ ನಂದಿಗಳ ಶೃಂಗ ಮಧ್ಯ ಹೋಗ್ತಾ ಇದ್ದಾನೆ. ನೀವು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಪ್ರಾರ್ಥನೆಯ ಫಲ ನಿಮಗೆ ಒಂದು ದಿನ ಪ್ರದೋಷದಲ್ಲಿ ಅಂತಹ ಅವಕಾಶ ಸಿಗುತ್ತೆ. ಆಗ ಮಹಾವಿಷ್ಣು ಕರೀತಾನೆ, ಅಲ್ಲಪ್ಪ ಜೈವಿಜಯರೇ, ತಪ್ಪು ಮಾಡಿಬಿಟ್ರಿ ನೀವು, ಎಂತಹ ಮಹರ್ಷಿಗಳನ್ನ ನಿಂದಿಸಿದ್ರಿ, ಈ ನಿಂದನೆ ನಿಮಗೆ ತಪ್ಪಲ್ಲ, ತುಂಬ ಗೌರವಾಗುತ್ತೆ. ನೀವು 7 ಜನ್ಮ ಭೂಲೋಕದಲ್ಲಿ ಹೋಗಿರಬೇಕು, ಪ್ರಭು ಸಾಧ್ಯವಿಲ್ಲ. ಒಂದು ಕೆಲಸ ಇದೆಯಪ್ಪ, ಇದಕ್ಕೆ ನಾನು ನಿಮಗೆ ಮಾಡೋ ಉಪಕಾರ ಏನಪ್ಪ ಅಂದರೆ ಅವರ ಶಾಪವನ್ನು ಬೇಡ ಅಂತ ಬಿಡಿಸೋಕ್ಕಾಗಲ್ಲ. 2 ಆಪ್ಷನ್ಸ್. ಒಂದೇನು, ಅವರು ಕೊಟ್ಟ ಶಾಪದಂತೆ 7 ಜನ್ಮಗಳ ಕಾಲ ನೀನು ಹೋಗಿ ಭೂಲೋಕದಲ್ಲಿ ಹುಟ್ಟಿ ಬಹಳ ಗಾಢಾಂಧಕಾರವಾಗಿ ಎಲ್ಲ ಕೈಲೂ ಬಯಸ್ಕೊಂಡು ಬರೋಕ್ಕೆ 1 ಜನ್ಮ ಇದೆ. ನನ್ನ ಶತ್ರುಗಳಾಗಿ ಭೂಲೋಕದಲ್ಲಿದ್ದು 3 ಜನ್ಮಕ್ಕೆ ಬೇಗ ವಾಪಸ್ ಬಂದು ಈ ಬಾಗಿಲು ನೀವು ನಿಂತ್ಕೊಬೋದು. ಇದೊಂದು ಆಪ್ಷನ್ಸ್ ಇದೆ. ಯಾವ ಆಪ್ಷನ್ಸ್ ಬೇಕು ಅಂತ ಮಹಾವಿಷ್ಣು ಆ ಜಯ ವಿಜಯರನ್ನು ಕೇಳ್ತಾನಂತೆ. ಆಗ ಜಯ ವಿಜಯರು ಹೇಳ್ತಾರೆ, ಪ್ರಭು, 3 ಜನ್ಮ ಎತ್ತಿ ನಾವು ನಿನಗೆ ಶತ್ರುಗಳಾದರೂ ನಿನ್ನ ಸ್ಮರಣೆಯಿಂದ ನನ್ನನ್ನು ನೆನೆಸ್ಕೊತಾನೆ ಇರ್ತಾರೆ. ರಾವಣ ಕುಂಭಕರ್ಣರು, ರಾವಣ ಎಂತಹ ವ್ಯಕ್ತಿ, ಆ ಸೀತಾಮಾತೆಯನ್ನು ತಗೊಂಡು ಈ ಲಂಕೆಯಲ್ಲಿ ಇಟ್ಟು ಎಷ್ಟು ಹಿಂಸೆಯನ್ನು ಕೊಟ್ಟ ಆಕೆಗೆ. ಆಗ ರಾಮಧ್ಯಾನವನ್ನೇ ಮಾಡಿದ್ರು. ರಾಮನ ಪತ್ನಿ ಸೀತೆ ಅಂತಾನೆ ಹೇಳಿದ್ರು. ಪಾಪಿಷ್ಟ ರಾವಣ ಕೊಂಡು ಬಂದ ಅಂತ ಹೇಳಿದ್ರು. ರಾವಣನಂತ ಶಿವಭಕ್ತ ಮತ್ತೊಬ್ಬನಿಲ್ಲ. ಆದರೆ ಜನ್ಮ ಬೇಗ ಕಳಿಬೇಕು ಅನ್ನೋ ಉದ್ದೇಶದಿಂದ
ರಾಮನು ವಿಷ್ಣುವಿನ ಶತ್ರುವಿನಾಗಿ ಆ ಒಂದು ಜನ್ಮವನ್ನು ಮುಗಿಸ್ತಾನೆ. ಆಗ 3 ಜನ್ಮಗಳನ್ನು ಮುಗಿಸಿ ಮತ್ತೆ ಜೈವಿಜಿಯರು ವೈಕುಂಠಕ್ಕೆ ಬರ್ತಾರೆ. ಮತ್ತೊಮ್ಮೆ ಸನಕಾದಿ ಸನಂದರನ್ನ ಸಂಧಿಸಿದಾಗ, ಪ್ರಭು, ನಾವು ಮಾಡಿದ ಒಂದು ಅಹಂಕಾರದ ಮಾತಿನಿಂದ ಭೂಲೋಕದಲ್ಲಿ ನಾವು ಕರ್ಮಗಳನ್ನು ಬಹಳಷ್ಟು ಮಾಡಿದ್ವಿ. ಧರ್ಮ ಕರ್ಮ ಯಾವ ಲೋಕದಲ್ಲೂ ಇಲ್ಲ, ಎಲ್ಲ ಲೋಕದಲ್ಲೂ ಬರೀ ಧರ್ಮವೇ ವಿಶೇಷ. ಆದರೆ ಭೂಲೋಕದಲ್ಲಿ ಸಮಪಾಲಾಗಿ ಧರ್ಮ ಕರ್ಮ ಎರಡನ್ನೂ ಇದೆ. ನಾವು ಅದನ್ನು ಈಗ ಒಂದು ಹೂವು ಅಷ್ಟು ನಾವು ಗುಡ್ಡೆ ಹಾಕ್ಕೊಳ್ತೀವಿ, ಪೋಣಿಸ್ತಾ ಇರ್ತೀವಿ. ಚೆನ್ನಾಗಿರೋ ಹೂಗಳನ್ನು ಮಾತ್ರ ಆರಿಸಿ ಪೋಣಿಸಿ ಅದನ್ನು ದೇವರಿಗೆ ಮಾಲೆಯಾಗಿ ಹಾಕ್ತೀವಿ. ಈಗ ಮೊನ್ನೆ ಕಡಲೆಕಾಯಿ ಪರಿಷೆ ನಡೀತು. ಆ ಕಡಲೆಕಾಯಿ ಪರಿಷೆಯೊಳಗೆ ಸಣ್ಣ ಕಡಲೆಕಾಯಿ, ದೊಡ್ಡ ಕಡಲೆಕಾಯಿ, ಉದ್ದದ ಕಡಲೆಕಾಯಿ ಎಲ್ಲ ವಿಶೇಷವಾಗಿತ್ತು. ವ್ಯಾಪಾರ ಮಾಡೋನು ಏನು ಮಾಡ್ತಾನೆ, ಎಲ್ಲ ಒಟ್ಟುಗೂಡಿಸಿ ವ್ಯಾಪಾರ ಮಾಡಿದಾಗ ಒಂದು ಸೇರು ಕಡಲೆಕಾಯಿ ಬ್ಯಾಗ್ ಹಾಕ್ತಾನೆ. ನಾವೊಂದು ಕಡೆ ಕೂತ್ಕೊಂಡು ಕಡಲೆಕಾಯಿನ ತಿಂತಾ ಇರ್ತೀವಿ. ಯಾವುದನ್ನು ಆರಿಸ್ತೀವಿ? ಉದ್ದವಾಗಿರೋದು, 3 ಬೀಜ ತುಂಬಿರೋದು, ದಪ್ಪವಾಗಿರೋದು, ಇಂಥದನ್ನೇ ಆರಿಸಿ ತಿಂತೀವಿ. ಕಡೆಯೊಳಗೆ ಬುಡ್ಡೆ ಅನ್ನೋದಿರುತ್ತೆ, ಬೀಜ ಇಡಿರೋದಿರುತ್ತೆ, ಉಪಯೋಗಕ್ಕೆ ಬಾರ್ದಿರೋದಿರುತ್ತೆ. ಅದೆಲ್ಲ ಏನು ಮಾಡ್ತೀವಿ? ಪಕ್ಕಕ್ಕೆ ತಳ್ಳಿಬಿಡ್ತೀವಿ. ಅದೇ ರೀತಿಯಾಗಿ ಪುಷ್ಪವನ್ನು ಮಾಲೆಯಾಗಿ ಮಾಡುವಾಗ ಒಳ್ಳೆಯ ಹೂಗಳನ್ನು ಸೇರಿಸಿ ಅದನ್ನು ಭಗವಂತನಿಗೆ ಮಾಲೆಯಾಗಿ ಅರ್ಪಿಸ್ತೀವಿ. ಅಂತಹದ್ದು ಒಂದು. ಹಳೆ ಹೂವು, ಕೆಟ್ಟ ಹೂವು, ಪುಷ್ಪಮಾಲೆ ಸುಖಮಯ. ಕೆಟ್ಟದ್ದನ್ನೆಲ್ಲ ನಾವು ಬಿಟ್ಟು ಒಳ್ಳೆಯ ಪುಷ್ಪಗಳನ್ನು ಆರಿಸಿ ಯಾವ ರೀತಿ ಮಾಲೆ ಮಾಡಿ ಆ ಪರಮಾತ್ಮನಿಗಾದಾಗ ನಾವು ನೋಡಿ ಎಷ್ಟು ಆನಂದ ಬೀಳ್ತೀವೋ, ಅಂತಹ ಆನಂದ, ಅಂತಹ ದುಷ್ಟ ಎರಡೂ ಭೂಲೋಕದಲ್ಲಿದೆ. ದೇವತೆಗಳು, ಋಷಿಗಳು ಶಾಪ ಕೊಟ್ಟರೆ ನೀನು ಭೂಲೋಕದಲ್ಲಿರು. ಭೂಲೋಕದಲ್ಲಿ ಧರ್ಮಾನೂ ಇದೆ, ಕರ್ಮಾನೂ ಇದೆ. ಯಾವ ರೀತಿ ನಿನ್ನ ಶಾಪದ ಕಾಲದಲ್ಲಿ ನೀನು ಭೂಲೋಕದಲ್ಲಿ ಒಳ್ಳೆಯ ಧರ್ಮವನ್ನೇ ಮಾಡ್ತೀಯೋ, ನನ್ನ ಆಸ್ಥಾನದಲ್ಲಿ ನಿನಗೆ ಸ್ಥಾನ ಇದೆ. ಕರ್ಮ ಧರ್ಮ ಎರಡನ್ನು ಮಾಡಿ, ಕರ್ಮ ಜಾಸ್ತಿ ಮಾಡಿ ಧರ್ಮ ಕಮ್ಮಿ ಮಾಡಿದರೆ ಮತ್ತೊಂದು ಜಂತುವಾಗಿ ಭೂಲೋಕದಲ್ಲೇ ಜನಿಸ್ತ್ಯಾ. ಇದು ಭೂಲೋಕದ ವೈಶಿಷ್ಟ್ಯತೆ. ಯಾಕೆ ನಮ್ಮ ಭೂಲೋಕವನ್ನು ವಿಶೇಷವಾದ್ದು ಅಂತ ಹೇಳಿದ್ರು ಅಂದರೆ, ಯಜ್ಞ, ಯಾಗ, ಪೂಜೆ, ಪುನಸ್ಕಾರ, ಅಲಂಕಾರ, ದೀಪ, ಧೂಪ, ನೈವೇದ್ಯ, ನಮಸ್ಕಾರ ಎಷ್ಟಿದೆ ನೋಡಿ. ಇದೆಲ್ಲ ಎಲ್ಲಿದೆ? ಭೂಲೋಕದಲ್ಲಿ ಮಾತ್ರ ಇದೆ. ಅದೇ ಜಾಗದಲ್ಲಿ ದೇವ್ರ ಮೇಲೆ ಕಲ್ಲಾಕು, ಬ್ರಾಹ್ಮಣರನ್ನ ಬೈಯಿ, ಒಳ್ಳೆಯವ್ರನ್ನ ನಿಂದಿಸು, ಕೆಟ್ಟವರು ಸವಾಸ ಮಾಡು, ಇದು ಇಲ್ಲಿದೆ. ಆ ಭಗವಂತ ಈ ಎರಡನ್ನೂ ನಮ್ಮ ಭೂಮಿಯಲ್ಲಿ ಇಟ್ಟಿದ್ದಾನೆ. ನಿನಗೆ ಯಾವುದು ಬೇಕೋ ಅದನ್ನು ಆರಿಸ್ಕೋ. ಸೂರ್ಯ ಭಗವಂತ ನಂದಿ ಪೂಜೆಯನ್ನು ಮಾಡಿ ಆ ನಂದಿಯ